ವಿಚ್ಛೇದಿತ ಮಹಿಳೆಗೆ ಫೇಸ್ಬುಕ್ ಸ್ನೇಹಿತ ವಂಚನೆಯನ್ನ ಮಾಡಿದ್ದಾನೆ. ವಿಚ್ಛೇದಿತ ಮಹಿಳೆಯರನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಈತ ಒಬ್ಬನೇ ಇದ್ನೋ ಅಥವಾ ಈತನ ಗುಂಪಿತ್ತೋ ಸೈಬರ್ ವಂಚಕರು ಅನ್ನೋದು ಸದ್ಯದ ಮಾಹಿತಿ. ಈ ಸೈಬರ್ ವಂಚಕರ ಬಲೆಗೆ ಬಿದ್ದು ಮಹಿಳೆಯೊಬ್ಬರು 1.7 ಕೋಟಿ ರೂಪಾಯಿಯ ಪಂಗನಾಮವನ್ನು ಹಾಕಿಸಿಕೊಂಡಿದ್ದಾರೆ. ಬೆಂಗಳೂರಿನ ಯಶವಂತಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಉತ್ತರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಫೇಸ್ಬುಕ್ನಲ್ಲಿ ಡಿವೋರ್ಸ್ ಆಗಿರುವಂತಹ ಮಹಿಳೆಗೆ ಪರಿಚಯ ಆಗಿ 1.7 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ ಅಂತ ಹೇಳಿ ಯಾವ ರೀತಿಯಲ್ಲಿ ವಂಚನೆ ಮಾಡೋದಾಯ್ತಾ? ನವೀನ್, ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದಿರುವಂಥ ಘಟನೆ. ದೂರುದಾರ ಮಹಿಳೆಗೆ ಸರಿಸುಮಾರು 50 ವರ್ಷ. ಈಕೆ ಮದುವೆಯಾಗಿ ವಿಚ್ಛೇದಿತ ಆಗಿರ್ತಾರೆ. ಇವ್ರಿಗೆ ಫೇಸ್ಬುಕ್ನಲ್ಲಿ ಪರಿಚಯ ಆದಂಥ ಅಪರಿಚಿತರು, ನಂತರ ಸಾಹಿಲ್ ಜುಗ್ಗಾ ಎನ್ನುವಂಥ ವ್ಯಕ್ತಿ ಮೊದಲಿಗೆ ಈಕೆಗೆ ಫೇಸ್ಬುಕ್ ಮೂಲಕವಾಗಿ ಪರಿಚಯ ಆಗ್ತಾನೆ. ನಂತರ ಮಹಿಳೆಯ ನಂಬರನ್ನು ಪಡ್ಕೊಂಡು ವಾಟ್ಸಪ್ನಲ್ಲಿ ಚಾಟಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಬ್ಬರ ಮಧ್ಯೆ ನಂತರ ಕೆಲ ದಿನಗಳ ನಂತರ ಆತ್ಮೀಯತೆ ಬೆಳೆಯುವಂಥದ್ದು. ಈಕೆ ಬಳಿ ಆತ ಹೇಳುವಂಥದ್ದು, ನಾನು UK-ನಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ದೀನಿ, ಲಂಡನ್ನಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ದೀನಿ, ನಿನಗೆ ಲಂಡನ್ನಿಂದ ಸೀರೆ, ಜ್ಯುವೆಲ್ಸ್ ಸೇರಿದಂತೆ ಕೆಲವೊಂದಷ್ಟು ಐಷಾರಾಮಿ ಬೆಲೆ ಬಾಳುವಂಥ ವಸ್ತುಗಳನ್ನು ಗಿಫ್ಟಾಗಿ ಕೊರಿಯರ್ ಮಾಡ್ತಿದ್ದೀನಿ ಅನ್ನೋ ಮಾತನ್ನು ಈತ ಹೇಳಿ ನಂಬಿಸುವಂಥದ್ದು. ಅದರಂತೆ ಅಲ್ಲಿ ಆತ ಕೆಲವೊಂದಷ್ಟು ಫೋಟೋಗಳನ್ನು ತಗೊಂಡು ಮಹಿಳೆಗೆ ವಾಟ್ಸಪ್ ಮಾಡಿ ಆಕೆಯ ನಂಬಿಕೆಯನ್ನು ಗಿಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡಿರ್ತಾನೆ. ಇದಕ್ಕಾಗಿ ಕಸ್ಟಮ್ ಫೀಸ್ ಅಂತ ಇರುತ್ತೆ. ಬೆಂಗಳೂರಿಗೆ ಬಂದಂಥ ನಂತರದಲ್ಲಿ ಕಸ್ಟಮ್ ಫೀಸನ್ನು ಪೇ ಮಾಡಿ ನಾನು ಕಳಿಸುವಂಥ ಗಿಫ್ಟನ್ನು ತಗೋ ಅಂತೇಳಿ ಮಹಿಳೆಗೆ ಹೇಳುವಂಥ ಕೆಲಸವನ್ನು ಮಾಡಿರ್ತಾನೆ. ನಂತರದಲ್ಲಿ ಮಹಿಳೆಗೆ ರವಿ ಶರ್ಮಾ ಎನ್ನುವಂಥ ಓರ್ವ ವ್ಯಕ್ತಿ ಕರೆಯನ್ನು ಮಾಡುವಂಥದ್ದು. ಕಸ್ಟಮ್ ಅಧಿಕಾರಿ ಸೋಗ್ನಲ್ಲಿ ಕರೆ ಮಾಡಿದಂಥ ರವಿ ಶರ್ಮಾ ಎಂಬಾತ, ನಿಮಗೆ ಗಿಫ್ಟ್ ಬಂದಿದೆ, ಇದಕ್ಕಾಗಿ ನೀವು ಕಸ್ಟಮ್ ಫೀಸ್ ಅಂತೇಳಿ 40 ಲಕ್ಷ ಹಣವನ್ನು ಕೊಡಬೇಕು ಅಂತೇಳಿ ಮಹಿಳೆಯಿಂದ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ RTGS ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಸೈಬರ್ ಖದೀಮರು ಮಾಡುವಂಥದ್ದು. ನಂತರ ಹಂತವಾಗಿ ಮಹಿಳೆಯಿಂದ ಬರೋಬ್ಬರಿ 1,70,00,000 ಹಣವನ್ನು ಆರೋಪಿಗಳು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಮಹಿಳೆ ಎಲ್ಲವೂ ಕೂಡ RTGSನ ಮೂಲಕವಾಗಿ ಆರೋಪಿಗಳು ಹೇಳಿದಂಥ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಹಣವನ್ನು ಜಮಾವಣೆ ಮಾಡಿರುವಂಥದ್ದು. ಸದ್ಯ ಯಾವಾಗ ಮಹಿಳೆ ಪದೇ ಹಣವನ್ನು ಕೊಡ್ತಾಳೆ, ಜೊತೆಗೆ 1,70,00,000 ಹಣವನ್ನು ಪಡ್ಕೊಂಡ್ರೂ ಸಹ ಆರೋಪಿಯಿಂದ ಯಾವುದೇ ಗಿಫ್ಟ್ ಬರೋದಿಲ್ಲ. ತದನಂತರದಲ್ಲಿ ಆತನ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಆಗ ಆ ಮಹಿಳೆಗೆ ಆಕೆ ಮೋಸ ಹೋಗಿರುವಂಥದ್ದು ಗೊತ್ತಾಗುವಂಥದ್ದು. ಕೂಡಲೇ ಬೆಂಗಳೂರಿನ ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮಹಿಳೆ ಕೊಟ್ಟಂಥ ದೂರನ್ನು ದಾಖಲು ಮಾಡ್ಕೊಂಡಂಥ ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡು ಹಣ ವರ್ಗಾವಣೆ ಆಗಿರುವಂಥ ಬ್ಯಾಂಕ್ ಅಕೌಂಟ್ಗಳೇನಿದೆ ಅದರ ಪರಿಶೀಲನೆಯನ್ನು ಸದ್ಯ ಮಾಡ್ತಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.